ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಸೆಕ್ಷನ್ 397ರಿಂದ ಸೆಕ್ಷನ್ 403 ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ. ಇಲ್ಲಿ ಮೊದಲನೆಯದಾಗಿ ಸೆಕ್ಷನ್ 397 ಮರಣ ಅಥವಾ ತೀವ್ರ ಗಾಯವನ್ನುಂಟು ಮಾಡಲು ಪ್ರಯತ್ನಿಸಿ ಸುಲಿಗೆಯಾಗಲಿ ಅಥವಾ ದರೋಡೆಯನ್ನು ಮಾಡುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಈ ಅಪರಾಧದ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಇಲ್ಲಿ ಸುಲಿಗೆ ಅಥವಾ ದರೋಡೆಯನ್ನು ಮಾಡುವ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಅಪರಾಧಿಯು ಮಾರಕ ಆಯುಧವನ್ನು ಉಪಯೋಗಿಸಿದರೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಇಲ್ಲಿ ತೀವ್ರ ಗಾಯವನ್ನುಂಟು ಮಾಡಿದರೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಮರಣವಾಗಲಿ ಅಥವಾ ತೀವ್ರ ಗಾಯವನ್ನು ಉಂಟು ಮಾಡಲು ಪ್ರಯತ್ನಿಸಿದರೆ ಅದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಈ ಅಪರಾಧಕ್ಕೆ ಆ ವ್ಯಕ್ತಿಗೆ ವಿಧಿಸಬೇಕಾದಂತಹ ಕಾರಾವಾಸದ ದಂಡನೆಯು 7 ವರ್ಷಗಳಿಗಿಂತ ಕಡಿಮೆಯಾಗಿರತಕ್ಕದ್ದಲ್ಲ ಎಂದು ಇಲ್ಲಿ ಹೇಳಲಾಗುತ್ತದೆ. ಸೆಕ್ಷನ್ 398 ಇದು ಮಾರಕ ಆಯುಧದಿಂದ ಸಜ್ಜಿತವಾಗಿರುವಾಗ ಸುಲಿಗೆಯಾಗಲಿ ಅಥವಾ ದರೋಡೆಯನ್ನು ಮಾಡಲು ಪ್ರಯತ್ನಿಸುವುದರ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಅಂದರೆ ಸುಲಿಗೆಯಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ದರೋಡೆಯನ್ನು ಮಾಡಲು ಪ್ರಯತ್ನಿಸುವ ಸಮಯದಲ್ಲಿ ಅಪರಾಧಿಯು ಯಾವುದೇ ಮಾರಕ ಆಯುಧದಿಂದ ಸಜ್ಜಿತನಾಗಿದ್ದರೆ ಆ ವ್ಯಕ್ತಿಗೆ ವಿಧಿಸಬೇಕಾದ ಕಾರಾವಾಸದ ದಂಡನೆಯು 7 ವರ್ಷಗಳಿಗಿಂತ ಕಡಿಮೆಯಾಗಿರತಕ್ಕದ್ದಲ್ಲ. ಈ ರೀತಿಯಾದಂತಹ ಕೃತ್ಯವು ಶಿಕ್ಷಾರ್ಹ ಅಪರಾಧವಾಗಿರುತ್ತವೆ. ಸೆಕ್ಷನ್ 399 ದರೋಡೆ ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ಳುವುದು. ಅಂದರೆ ದರೋಡೆ ಮಾಡುವುದಕ್ಕಾಗಿ ಯಾವುದೇ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳುವ ಯಾವುದೇ ಒಬ್ಬ ವ್ಯಕ್ತಿಗೆ ಇಲ್ಲಿ 10 ವರ್ಷಗಳವರೆಗಿನ ಅವಧಿಯ ಕಠಿಣ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಆ ವ್ಯಕ್ತಿಯು ಇಲ್ಲಿ ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಅಲ್ಲದೆ ದರೋಡೆ ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ಳುವುದು ಸಹ ಒಂದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಸೆಕ್ಷನ್ 400 ಇಲ್ಲಿ ದರೋಡೆಕಾರರ ಗುಂಪಿಗೆ ಸೇರಿರುವುದಕ್ಕಾಗಿ ದಂಡನೆಯ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಇಲ್ಲಿ ಈ ಅಧಿನಿಯಮವು ಅನುಮೋದಿತವಾದಂತಹ ಅನಂತರದ ಯಾವುದೇ ರೀತಿಯಾದಂತಹ ಸಮಯದಲ್ಲಾಗಬಹುದು ಅಥವಾ ರೂಢಿಗತವಾಗಿ ದರೋಡೆ ಮಾಡುವ ಉದ್ದೇಶಕ್ಕಾಗಿ ಜೊತೆಗೂಡುವಂತಹ ಯಾವುದೇ ರೀತಿಯಾದಂತಹ ವ್ಯಕ್ತಿಗಳ ಗುಂಪಿಗೆ ಸೇರಿದ ಯಾವುದೇ ಒಬ್ಬ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ ಆಜೀವ ಕಾರಾವಾಸದಿಂದ ಅಥವಾ 10 ವರ್ಷಗಳವರೆಗಿನ ಅವಧಿಯ ಕಠಿಣ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಆ ವ್ಯಕ್ತಿಯು ಜುಲ್ಮಾನೆಗೂ ಸಹ ಇಲ್ಲಿ ಗುರಿಯಾಗತಕ್ಕದ್ದು. ಸೆಕ್ಷನ್ 401 ಕಳ್ಳರ ಗುಂಪಿಗೆ ಸೇರಿರುವುದಕ್ಕಾಗಿ ದಂಡನೆಯ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಅಂದರೆ ಈ ಅಧಿನಿಯಮವು ಅನುಮೋದಿತವಾದಂತಹ ಅನಂತರದ ಯಾವುದೇ ಸಮಯದಲ್ಲಿ ಅದು ರೂಢಿಗತವಾಗಿ ಕಳವಾಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಸುಲಿಗೆಗೆ ಮಾಡುವ ಉದ್ದೇಶಕ್ಕಾಗಿ ಜೊತೆಗೂಡಿದ ಆದರೆ ಠಕ್ಕವಾಗಿರಬಹುದು ಅಥವಾ ದರೋಡೆಕಾರರ ಗುಂಪಲ್ಲದ ಅಥವಾ ಅಲೆದಾಡುವ ಇತರ ಯಾವುದೇ ವ್ಯಕ್ತಿಗಳ ಗುಂಪಿಗೆ ಸೇರಿದ ಯಾವುದೇ ಒಬ್ಬ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 7 ವರ್ಷಗಳವರೆಗಿನ ಅವಧಿಯ ಕಠಿಣ ಕಾರಾವಾಸದಿಂದ ಆ ವ್ಯಕ್ತಿಯು ದಂಡಿತನಾಗತಕ್ಕದ್ದು ಮತ್ತು ಆ ವ್ಯಕ್ತಿಯು ಇಲ್ಲಿ ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಸೆಕ್ಷನ್ 402 ದರೋಡೆ ಮಾಡುವ ಉದ್ದೇಶಕ್ಕಾಗಿ ಗುಂಪನ್ನು ಸೇರುವುದು. ಇಲ್ಲಿ ಈ ಅಧಿನಿಯಮವು ಅನುಮೋದಿತವಾದಂತಹ ಅನಂತರದ ಯಾವುದೇ ಸಮಯದಲ್ಲಿ ದರೋಡೆ ಮಾಡುವ ಉದ್ದೇಶಕ್ಕಾಗಿ ಸೇರಿರುವ 5 ಅಥವಾ ಹೆಚ್ಚು ವ್ಯಕ್ತಿಗಳಲ್ಲಿ
ಯಾವುದೇ ಒಬ್ಬ ವ್ಯಕ್ತಿಯೂ ಸಹ ಶಿಕ್ಷೆಗೆ ಗುರಿಯಾಗುತ್ತಾನೆ. ಆ ಶಿಕ್ಷೆ ಎಂದರೆ 7 ವರ್ಷಗಳವರೆಗಿನ ಅವಧಿಯ ಕಠಿಣ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಆ ವ್ಯಕ್ತಿಯು ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು. ಕೊನೆಯದಾಗಿ ಸೆಕ್ಷನ್ 403 ಇಲ್ಲಿ ಸ್ವತ್ತಿನ ಅಪ್ರಾಮಾಣಿಕ ದುರ್ವಿನಿಯೋಗದ ಬಗ್ಗೆ ಈ ಕಲಂ ತಿಳಿಯುತ್ತದೆ. ಅಂದರೆ ಯಾವುದೇ ರೀತಿಯಾದಂತಹ ಚರಸ್ವತ್ತನ್ನು ಅಪ್ರಾಮಾಣಿಕವಾಗಿ ದುರ್ವಿನಿಯೋಗ ಮಾಡುವುದಾಗಲಿ ಅಥವಾ ತನ್ನ ಸ್ವಂತ ಉಪಯೋಗಕ್ಕೆ ಬಳಸಿಕೊಳ್ಳುವ ಯಾವುದೇ ಒಬ್ಬ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 2 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದಾಗಲಿ ಅಥವಾ ಅವೆರಡರಿಂದಲೂ ಆ ವ್ಯಕ್ತಿಯು ಇಲ್ಲಿ ದಂಡಿತನಾಗತಕ್ಕದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಸ್ವತ್ತು ಅಂದರೆ ಚರಸ್ವತ್ತು ಅದು ಅಪ್ರಾಮಾಣಿಕವಾಗಿ ದುರ್ವಿನಿಯೋಗವಾಗಿದ್ದರೆ ಅದು ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅಂತಹ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ಸಹ ನೀಡಲಾಗುತ್ತದೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.